ಕುತ್ಕೊಂತೀವಿ. ಸಾಕು ನಾಯಿನಾ ಏನು? ಇಲ್ಲ ಸರ್, ಸಾಕು ನಾಯಿ ಇಲ್ಲ, ಬೀದಿ ನಾಯಿ. ಬೀದಿ ನಾಯಿನಾ? ಬೀದಿ ನಾಯಿ. ಇರಿ ಇನ್ನ ಇದು ತೊಳಿತಾರೆ ಇರಿ, ಅವಾಗಿನ್ನ ಜಾಸ್ತಿ ಬರುತ್ತೆ. ಎಲ್ಲಿ ಸೆನ್ಸಸ್ ಮಾಡ್ತಾ ಇದ್ರೆ ಆ ಡೀಟೇಲ್ಸ್ ಸ್ವಲ್ಪ ಹೇಳ್ಬಿಡಿ ಸರ್. ನಮಗೆ ಮುಷ್ಟೂರು ಬ್ಲಾಕಲ್ಲಿ ಗಣತಿ ಮಾಡೋದಕ್ಕೆ ಹಾಕಿದ್ರು. ಈಗ ನಮಗೆ 109 ಮನೆ ಆಗಿತ್ತು. 100 ಮನೆಗಳನ್ನು ನಾನು ಗಣತಿ ಮಾಡಿದ್ದೆ. ಆಲ್ಮೋಸ್ಟ್ ಆಲು ನನ್ನ ವ್ಯಾಪ್ತಿಗೆ ಬರ್ತಕ್ಕಂಥ ಎಲ್ಲ ಮನೆಗಳನ್ನು ಡೋರ್ ಟು ಡೋರ್ ಸರ್ವೆ ಮಾಡಿ ಖಾಲಿ ಮನೆಗಳನ್ನೆಲ್ಲ ಕೂಡ ಕ್ಲಿಯರ್ ಮಾಡಿದ್ವಿ. ನಿನ್ನೆಯಿಂದ ತಹಸೀಲ್ದಾರ್ ಮೇಡಮ್ ಅವರು ಒಂದು ತಾಲೂಕಿನ ಒಂದು ಬ್ಯಾಕ್ ಎಂಡಲ್ಲಿ ಇಷ್ಟು ಮನೆಗಳಿದ್ದಾವೆ, ಆಧಾರ್ ಪ್ರಕಾರ ಮತ್ತು ನಾವು ರೇಷನ್ ಕಾರ್ಡ್ ಪ್ರಕಾರ ಇಷ್ಟು ಜನ ನಮ್ಮ ಗಣತಿ ವ್ಯಾಪ್ತಿಯಲ್ಲಿ ಪಾಪ್ಯುಲೇಷನ್ಸ್ ಕಡಿಮೆ ಇರೋದ್ರಿಂದ ಗಣತಿದಾರರು ತಮ್ಮ ಗ್ರಾಮಕ್ಕೆ ಬರುವ ವ್ಯಾಪ್ತಿಯಲ್ಲಿರ್ತಕ್ಕಂಥ ಮನೆಗಳನ್ನು ಹುಡುಕಿ ಮಾಡಬೇಕು ಅಂತ ಒಂದು ಮೆಸೇಜ್ ಮೂಲಕ ನಮಗೆಲ್ಲ ಮಾಹಿತಿ ಸಲ್ಲಿಸಿದರು. ಅದರಂತೆ ಇವತ್ತು ಬೆಳಗ್ಗೆ ಕೂತ್ಕೊಂಡು ನಾನು ಒಂದು 50 ಮನೆಗಳನ್ನು ಸರ್ಚ್ ಮಾಡಿ ನೋಟ್ ಮಾಡಿಕೊಂಡೆ ಯಾರ್ಯಾರು ಅಂತ. ಅದಕ್ಕೆ ಸಂಬಂಧಿಸಿದಂತೆ ಫೋನ್ ನಂಬರ್ಗಳನ್ನು ಬರ್ಕೊಂಡೆ. ಮತ್ತು ನಾನು ಬೆಳಗ್ಗೆ ಫೋನ್ ಮಾಡಿದಾಗ ಮುಷ್ಟೂರಲ್ಲಿ ಸರ್ ನಮ್ಮ ಮನೆ ಆಗಿಲ್ಲ, ರೇಷನ್ ಕಾರ್ಡ್ ನಮ್ಮ ಅಮ್ಮ ಹೆಸರಲ್ಲಿದೆ, ಅದನ್ನು ಒಂದು ಒಳಪಟ್ಟಿಲ್ಲ ಅಂತಂದ್ರು. ಅಲ್ಲಿಗೆ ಹೋಗಿ ಒಂದು 2 ಮನೆಗಳನ್ನು ಮಾಡಿದೆ. ಮತ್ತು 3ನೇ ಇವ್ರ ಮನೆಗೆ ಫೋನ್ ಮಾಡಿದಾಗ ಸರ್ ನಾವು ಮುಷ್ಟೂರವರೇ ವಿನಾಯಕ ಚೌಲ್ಟ್ರಿ ಹತ್ರ ವಾಸವಾಗಿದ್ದೀವಿ ಅಂತ ಹೇಳಿದ್ರು. ವಿನಾಯಕ ಚೌಲ್ಟ್ರಿ ಹತ್ರ ಬಂದು ಅವರಿಗೆ ಫೋನ್ ಮಾಡಿದೆ. ದಾರಿಗೆ ಬಂದು ಅವರೇ ಕರ್ಕೊಂಡು ಹೋದರು. ಬಟ್ ಕರ್ಕೊಂಡೋಗಿ ಅವ್ರ ಮನೆ ಹತ್ರ ಗಾಡಿ ನಿಲ್ಲಿಸಿ ಅವ್ರ ಮನೆ ಬಾಗಿಲಿಗೆ ಹೋಗ್ಬಿಟ್ಟು ಅವ್ರು ಸರ್ ಏನು ಬೇಕು ಸರ್ ಅಂತ ಕೇಳಿದ್ರು. ಸರ್ ರೇಷನ್ ಕಾರ್ಡ್ ಬೇಕಾಗ್ತದೆ ಮತ್ತು ನಿಮ್ಮದು ವೋಟರ್ ID ಬೇಕು ಅಂತ ಕೇಳಿದೆ. ಅವ್ರು ರೇಷನ್ ಕಾರ್ಡ್ ತೊಗೊಂಬರೋದಕ್ಕೆ ಜಸ್ಟ್ ಒಳಗಡೆ ಹೋದರು. ನಾನು ಮೊಬೈಲ್ ಆಪ್ ಓಪನ್ ಮಾಡೋಣ ಅಂತೇಳಿ ಮೊಬೈಲ್ ತೆಗೆದು ಮುಂದ್ಗಡೆ ನೋಡಿಕೊಂಡು ಆಪನ್ನು ಓಪನ್ ಮಾಡ್ತಾ ಇದ್ದೆ. ಹಿಂದ್ಗಡೆಯಿಂದ ನಾಯಿ ಬಂದು ಕಚ್ಚಿದೆ ಸರ್. ನನಗೆ ಗೊತ್ತಾಗಲೇ ಇಲ್ಲ, ಅದು ಹಿಂದ್ಗಡೆಯಿಂದ ಬಂದು ನಾಯಿ ಕಚ್ಚಿದೆ ಸರ್. ಅದೇನು ಬೀದಿ ನಾಯಿನಾ ಸಾಕು ನಾಯಿನಾ? ಸರ್ ಬೀದಿ ನಾಯಿ ಸರ್. ಸಾಕು ಅವ್ರ ಮನೇಲಿ ಸಾಕು ನಾಯಿ ಅಲ್ಲ, ಬೀದಿಯಲ್ಲಿ ಇರೋ ನಾಯಿ ಸರ್, ಬೀದಿ ನಾಯಿ. ಓಕೆ, ನಿಮ್ಮ ಹೆಸರು ಹೇಳಿ. ನನ್ನ ಹೆಸರು ವೆಂಕಟರೆಡ್ಡಿ. ನಾನು ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಕುರ್ಲಹಳ್ಳಿಯಲ್ಲಿ ಸಹ ಶಿಕ್ಷಕನಾಗಿ ಕೆಲಸ ಮಾಡ್ತಾ ಇದ್ದೀನಿ.